ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟೆಕ್ ಕ್ರಿಯೇಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ PM ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಟ್ರೈನಿಂಗ್ನ ಮುಗಿಸ್ಕೊಂಬಂದಿದ್ರೆ ನಿಮಗೆ ಬ್ಯಾಂಕ್ ಕಡೆಯಿಂದ ನಿಮಗೆ ಲೋನ್ ಕೊಡ್ತೀವಿ ಅಂತ ಕಾಲ್ ಬರುತ್ತೆ. ಆವಾಗ ನಿಮ್ಮ ಸಿಬಿಲ್ ಸ್ಕೋರ್ ಏನಾದ್ರು ಕಮ್ಮಿ ಇದ್ದು ನಿಮ್ಗೆ ಏನಾದ್ರು ಲೋನ್ನ ಕೊಡಲಿಲ್ಲ ಅಂದರೆ ಆವಾಗ ಈ ಸಣ್ಣ ಟ್ರಿಕ್ನ ಯೂಸ್ ಮಾಡಿಕೊಂಡು ಹೇಗೆ ಲೋನ್ನ ಪಡ್ಕೊಬೇಕು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಆಲ್ ಇಟ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋಸ್ ಬಿಟ್ಟರು ನಿಮಗೆ ನೋಟಿಫಿಕೇಶನ್ಸ್ ಮುಖಾಂತರ ಬರುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೌದು ಫ್ರೆಂಡ್ಸ್, PM ಕಿಸಾನ್ ಯೋಜನೆ ಅಡಿಯಲ್ಲಿ ನೀವು ಏನಾರು ಟ್ರೈನಿಂಗ್ ಮುಗಿಸ್ಕೊಂಬಂದು ಲೋನ್ಗೆ ಏನಾರು ಕಾಯ್ತಾ ಇದ್ದರೆ ಅಥವಾ ನೀವು ಪ್ರೈವೇಟ್ ಬ್ಯಾಂಕಲ್ಲಿ ಲೋನ್ಗೆ ಕಾಯ್ತಾ ಇದ್ದರೆ ನಿಮಗೆ ಸಿಬಿಲ್ ಸ್ಕೋರ್ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಏಕೆಂತಂದರೆ ನಿಮ್ಮ ಸಿಬಿಲ್ ಸ್ಕೋರಿಂದನೇ ನಿಮಗೆ ಲೋನ್ಗಳು ಸ್ಯಾಂಕ್ಷನ್ ಆಗೋದು. ಗೌರ್ಮೆಂಟ್ ಕಡೆಯಿಂದ ಆಗಲಿ ಅಥವಾ ಪ್ರೈವೇಟ್ ಬ್ಯಾಂಕ್ ಕಡೆಯಿಂದನೇ ಆಗಲಿ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗೋದು ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ. ಮಿನಿಮಮ್ ಸಿಬಿಲ್ ಸ್ಕೋರ್ ನಿಮಗೆ 700 ಇದ್ದರೆ ಬ್ಯಾಂಕ್ ಅವರೇ ಕಾಲ್ ಮಾಡಿ ನಿಮಗೆ ಲೋನ್ನ ಕೊಡ್ತಾರೆ. ಆದರೆ ನಿಮ್ದೇನಾದ್ರು ಸಿಬಿಲ್ ಸ್ಕೋರು 700ಕ್ಕಿಂತ ಕಮ್ಮಿ ಇದ್ದರೆ ನೀವು ಈ ಸಣ್ಣ ಟ್ರಿಕ್ನ ಯೂಸ್ ಮಾಡಿಕೊಂಡು ತುಂಬ ಈಸಿಯಾಗಿ ಲೋನ್ನ ಪಡ್ಕೊಬೋದು ಅಂತಲೇ ಹೇಳಬಹುದು. ಅದು ಏನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಈ ವಿಡಿಯೋಗೊಂದು ಲೈಕ್ನ ಕೊಡಿ. ನೀವು PM ಕಿಸಾನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದಾಗ ನಿಮ್ಮ 3 ಜನರ ಕಡೆಯಿಂದ ನಿಮಗೆ ಅರ್ಜಿಯನ್ನು ಸಕ್ಸಸ್ಫುಲ್ ಆಗಿ ಫೆಚ್ ಆಗಬೇಕಾಗುತ್ತೆ. ಈ 3 ಜನ ಯಾರು ಅಂದರೆ ಪಂಚಾಯತ್, ಒಬ್ಬರು DM, ಇನ್ನೊಬ್ಬರು DFO ಕಡೆಯಿಂದ ನಿಮಗೆ ಅರ್ಜಿನ ಸಕ್ಸಸ್ಫುಲ್ ಆಗಿ ಫೆಚ್ ಆಗಬೇಕಾಗುತ್ತೆ. ನಂತರ ನೀವು PM ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ಗೆ ಹೋಗಿ ನೀವು 7 ಡೇಸ್ ಟ್ರೈನಿಂಗ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಕೆಲವೊಬ್ಬರಿಗೆ ಟ್ರೈನಿಂಗ್ ಹಣ 3 ದಿವಸಕ್ಕೆ ಬರುತ್ತೆ, 7 ದಿವಸಕ್ಕೆ ಬರುತ್ತೆ, ಅಥವಾ ಒಬ್ಬೊಬ್ಬರಿಗೆ 4 ತಿಂಗಳವರೆಗೂ ನಿಮಗೆ ಕಾಯಿಸೋ ನಂತರ ನಿಮಗೆ ಟ್ರೈನಿಂಗ್ ಸೆಂಟರ್ ಟ್ರೈನಿಂಗ್ನ ಕೊಡ್ತಾರೆ. ನಂತರ ನಿಮಗೆ ಟ್ರೈನಿಂಗ್ ಅಮೌಂಟು 4,000 ರೂಪಾಯಿ ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾರೆ. ನಿಮಗೆ ಬ್ಯಾಂಕ್ ಖಾತೆಗೆ ಜಮಾ ಮಾಡಬೇಕು ಅಂದರೆ ನಿಮ್ಮ ಅಕೌಂಟ್ ನಂಬರ್, FSC ಕೋಡ್ ಎಲ್ಲ ಕರೆಕ್ಟಾಗಿರಬೇಕಾಗುತ್ತೆ. ನಂತರ ಟೂಲ್ ಕಿಟ್ನ ಪಡ್ಕೊಬೇಕಂದ್ರೆ ನೀವು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕಾಗುತ್ತೆ. ಆನ್ಲೈನ್ ಅಪ್ಲೈ ಮಾಡಿದ ನಂತರ ನಿಮಗೆ 6 ತಿಂಗಳೊಳಗಡೆ ನಿಮಗೆ ಟೂಲ್ ಕಿಟ್ಗೂ ಸಹ ಸಿಗುತ್ತೆ. ನೀವು ಅದು 15,000 ರೂಪಾಯಿ ಟೂಲ್ ಕಿಟ್ಟು ಸಹ ಉಚಿತವಾಗಿ ಈಗ ಸದ್ಯಕ್ಕೆ ಕಾರ್ಪೆಂಟರ್ ಕೆಲಸ ಮಾಡೋ ಕಾರ್ಪೆಂಟರ್ ಟ್ರೈನಿಂಗ್ ಮಾಡಿರೋ ಮಾತ್ರ ಟೂಲ್ ಕಿಟ್ನ ಕೊಡ್ತಾ ಇದ್ದಾರೆ. ಇನ್ನು ಈಗ ಹೊಲಿಗೆ ಮಿಷಿನು ಅಥವಾ ಗಾರೆ ಕೆಲಸದವ್ರಿಗೆಲ್ಲ ಇನ್ನೂ ಟೂಲ್ ಕಿಟ್ನ ಕೊಡ್ತಾ ಇಲ್ಲ. ಈ ಮುಂದಿನ ದಿನಗಳಲ್ಲಿ ಟೂಲ್ ಕಿಟ್ಟು ಕೊಡೋಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕಳಿಸ್ತಾರೆ. ಆವಾಗ ನಾವು ವಿಡಿಯೋ ಮಾಡಿ ಕೂಡ ನಿಮಗೆ ತಿಳಿಸ್ತೀನಿ. ಇನ್ನು ಏನಾದ್ರು ನಿಮಗೆ PM ವಿಶ್ವಕರ್ಮ ಯೋಜನೆಯಲ್ಲಿ ಲೋನ್ನ ಪಡ್ಕೊಬೇಕಂದ್ರೆ ಟಿಪ್ಸ್ ಹೇಳಿದ್ನಲ್ಲ, ಆ ಟಿಪ್ಸ್ ಏನಪ್ಪ ಅಂತಂದರೆ ನೀವು ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಿ ಮೊದಲೇ ರಿಕ್ವೆಸ್ಟ್ ಮಾಡ್ಕೊಬೇಕಾಗುತ್ತೆ. ಸರ್, ನಮಗೆ ಲೋನ್ ಕೊಡಿ, ನಾವು ಮೊದಲೇ ನಿಮಗೆ 10,000 ರೂಪಾಯಿ ಅಥವಾ 20,000 ರೂಪಾಯಿ ಅಮೌಂಟ್ನ ಮೊದಲೇ ಡೆಪಾಸಿಟ್ ಮಾಡಿರ್ತೀವಿ. ನಾವೇನಾದ್ರು ಲೋನ್ನ ಕಟ್ಟೋದಕ್ಕೆ ಆಗಲಿಲ್ಲ ಅಂದರೆ ಆ ಅಮೌಂಟಿಂದ ನೀವು ಡಿಡಕ್ಟ್ ಮಾಡ್ಕೊಳ್ಳಿ ಅಂತ ಕೂಡ ರಿಕ್ವೆಸ್ಟ್ ಮಾಡ್ಕೊಬೇಕಾಗುತ್ತೆ. ಬ್ಯಾಂಕ್ ಮ್ಯಾನೇಜರ್ ಏನಾದ್ರು ಒಪ್ಕೊಂಡು ನಿಮ್ಮ ರಿಕ್ವೆಸ್ಟ್ನ ಒಪ್ಕೊಂಡು ಏನಾದ್ರು ಲೋನ್ನ ಸ್ಯಾಂಕ್ಷನ್ ಮಾಡಿದ್ರೆ ನಿಮಗೆ PM ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ನಿಮಗೆ ಲೋನ್ನ ಸ್ಯಾಂಕ್ಷನ್ ಮಾಡಿಕೊಂಡು ನೀವು ನಿಮ್ಮ ಕೆಲಸಗಳಿಗೆ ಯೂಸ್ ಮಾಡ್ಕೊಬೋದು ಅಂತಲೇ ಹೇಳಬಹುದು. ಐ ಹೋಪ್ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.